ಹಲೋ ಎವ್ರಿವನ್, RRB ಗ್ರೂಪ್ ಡಿ ಪ್ರಾಕ್ಟೀಸ್ ಕಿಂಗ್ ಸಿರೀಸ್ ಡೇ 3ಗೆ ಸ್ವಾಗತ ಸುಸ್ವಾಗತ. ನೋಡಿ ಸ್ನೇಹಿತರೆ, ಈ ಒಂದು ಸೆಷನ್ ಅಲ್ಲಿ ನಾವು ಒಂದು PYQ ಸಾಲ್ವ್ ಮಾಡೋಣ. ಅದು ಸಮೇತ 8/1/2026 ನಡೆದಿರುವಂತ ಶಿಫ್ಟ್ ಪ್ರಶ್ನೆ ಪತ್ರಿಕೆನ ನಾವು ಕಂಪ್ಲೀಟ್ ಆಗಿ ಮ್ಯಾಥ್ಸ್ ನ 25 ಪ್ರಶ್ನೆಗಳು ಬಿಡಿಸೋಣ. ಓಕೆನಾ? ಸೊ ದಯವಿಟ್ಟು ಯಾರೆಲ್ಲ ಈ ಒಂದು ವಿಡಿಯೋವನ್ನು ನೋಡ್ತಿದ್ರೋ ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಸೊ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಇಲ್ಲಿ ನೋಡಿ, ನಾವು RRB ಗ್ರೂಪ್ ಡಿ ಅಂತ ನೆಗ್ಲೆಕ್ಟ್ ಮಾಡಬಾರ್ದು. ಓಕೆನಾ? ಯಾವುದೇ ಒಂದು ಎಕ್ಸಾಮ್ ಆಗಿದ್ರು ಸಮೇತ ಟೈಮ್ ಅನ್ನೋದು ತುಂಬಾ ಒಂದು ಇಂಪಾರ್ಟೆನ್ಸ್ ಆಗುತ್ತೆ. ಓಕೆನಾ? ಸೊ ಈ ಒಂದು ಸೆಷನ್ ಅಲ್ಲಿ ಸೊ ಯಾವ ತರ ನಾವು ಆರಾಮಾಗಿ ಮಾಡ್ಕೊಳ್ತಾ ಟೈಮ್ ನ ಉಳಿಸಬಹುದು ಅನ್ನೋದನ್ನ ನಿಮ್ಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ. ಓಕೆನಾ? ಕ್ಲಿಯರ್? ಸೊ ಆಪ್ಷನ್ಸ್ ಮುಖಾಂತರ ಆಗಿರ್ಲಿ, ಯೂನಿಟ್ ಡಿಜಿಟ್ ಆಗಿರ್ಬೋದು, ಎಲ್ಲಾನು ಸಮೇತ ನಾವು ಟ್ರಿಕ್ಸ್ ನ ಯೂಸ್ ಮಾಡಿದ್ರೆ ಮಿನಿಮಮ್ ಅಂದ್ರೂ ಸಮೇತ 7 to 8 ಕ್ವಶನ್ಸ್ ಯಾವುದೇ ಒಂದು ಪೆನ್ ಪೇಪರ್ ಇಲ್ಲದೆ ನಾವು ಈಸಿಯಾಗಿ ಮಾಡಬಹುದು. ಓಕೆನಾ? ಒಂದ್ ವೇಳೆ ಅರ್ಧ ನಾವು ಮಾಡಿದ ಸಮೇತ ಸೊಲ್ಯೂಷನ್ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. 2 trains A and B of lengths 496 meter and 490 meters are running at speeds of 12 meter per second and 22 meter per second respectively towards each other on parallel tracks. In how much time will they cross each other ಅಂತ ಕೇಳಿದ್ದಾರೆ. ಓಕೆನಾ? 496 ಮೀಟರ್ ಮತ್ತು 490 ಮೀಟರ್ ಉದ್ದದ ಎ ಮತ್ತು ಬಿ ರೈಲುಗಳು ಕ್ರಮವಾಗಿ 12 ಮೀಟರ್ ಪರ್ ಸೆಕೆಂಡ್ ಮತ್ತು 22 ಮೀಟರ್ ಪರ್ ಸೆಕೆಂಡ್ ವೇಗದಲ್ಲಿ ಪರಸ್ಪರ ಎದುರಿಗೆ ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ಬರ್ತಾ ಇದೆ. ಕ್ಲಿಯರ್? ಸಮಾಂತರ ಅಲೆಗಳ ಮೇಲೆ ಚಲಿಸುತ್ತವೆ. ಅವುಗಳ ಪರಸ್ಪರವನ್ನು ದಾಟಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ ಅಂತ ಕೇಳಿದ್ದಾರೆ. ಓಕೆನಾ? ಸೊ ನೋಡಿ, ನಮ್ಗೆ ಗೊತ್ತು ಏನು, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಏನಾಗುತ್ತಪ್ಪ, ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಎಸ್ ಇಂಟು ಟಿ ಅಲ್ವಾ? ಅವರು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ ಮತ್ತೆ ಏನು ಸ್ಪೀಡ್ಸ್ ಕೊಟ್ಟಿದ್ದಾರೆ. ನಾವು ಏನು ಫೈಂಡ್ ಔಟ್ ಮಾಡಬೇಕು? ಟೈಮ್ ನ ಫೈಂಡ್ ಔಟ್ ಮಾಡಬೇಕು. ಟೈಮ್ ನ ಫೈಂಡ್ ಔಟ್ ಮಾಡ್ಬೇಕಂದ್ರೆ dy/s ಅಲ್ವಾ? ಏನ್ ಹೇಳಿ? dy/s. ಓಕೆನಾ? ಸೊ ಡಿಸ್ಟೆನ್ಸ್, ಎರಡು ಡಿಸ್ಟೆನ್ಸ್ ಅನ್ನು ಕೊಟ್ಟಿದ್ದಾರೆ. ಟ್ರೈನ್ ಒಂದು 496, ಟ್ರೈನ್ ಎರಡು 490. ಓಕೆನಾ? ಸೊ ಆಪೋಸಿಟ್ ಬಂದ್ರೆ ಅಡಿಷನ್, ಸೇಮ್ ಅಲ್ಲೋದ್ರೆ ಮೈನಸ್. ಓಕೆನಾ? ಸೊ ಆಪೋಸಿಟ್ ಬರ್ತಾ ಇದೆ, ನಾವೇನ್ ಮಾಡ್ಬೇಕು? ಲೆಂತ್ ಅನ್ನು ಅಡಿಷನ್ ಮಾಡಬೇಕು ಮತ್ತೆ ಸ್ಪೀಡ್ಸ್ ಅನ್ನು ಅಡಿಷನ್ ಮಾಡ್ಬೇಕಾಗುತ್ತೆ. ಓಕೆನಾ? ಸೊ ಹಾಗಾದ್ರೆ 496 ಪ್ಲಸ್ 490 ಎಷ್ಟಪ್ಪ? 896 ಆಯ್ತಲ್ವಾ? ಸರಿ, 986 ಆಯ್ತು ಅಲ್ವಾ? 490 490 980 ಅಂಡ್ ಒಂದು 6 ಎಕ್ಸ್ಟ್ರಾ ಇದೆ, 986 ಆಯ್ತು. ಡಿವೈಡೆಡ್ ಬೈ ಸ್ಪೀಡ್ಸ್ ಎಷ್ಟು? 12 ಪ್ಲಸ್ 22 ಎಷ್ಟಾಯ್ತು? 34 ಆಯ್ತು. ಎಷ್ಟಾಯ್ತು? 34 ಆಯ್ತು. ಈಗ ನೋಡಿ, 4 ಟೇಬಲ್ ಅಲ್ಲಿ 6 ಯಾವಾಗ ಬರುತ್ತೆ? 4 4 ಜ ಬರುತ್ತೆ ಮತ್ತೆ 4 9 ಜ ಬರುತ್ತೆ ಅಲ್ವಾ? ಸೊ ನಾವಿಲ್ಲಿ ನೋಡಿದ್ರೆ ಆಪ್ಷನ್ 6 ಐತೆ, 0 ಇದೆ, 2 ಇದೆ, 9 ಇದೆ. ಸೊ 4 ಇಲ್ಲ, 9 ಮಾತ್ರ ಇದೆ. ಮುಗೀತಲ್ವಾ? 29 ಮಾಡೋ ಅವಶ್ಯಕತೆ ಇತ್ತಾ? ಇಲ್ಲ. ಸೊ ಈ ತರ ನಾವು ಸೇವ್ ಮಾಡ್ಬೋದು ಟೈಮ್ನ. ಓಕೆನಾ? ಖಂಡಿತ ಸೇವ್ ಮಾಡ್ಬೋದು. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡಿ, ಇನ್ ಟ್ರಯಾಂಗಲ್ ABC BD perpendicular AC at D and angle DBC is equal to 21 degree. E is a point on BC such that angle CAE is equal to 27 degree. What is the measure of angle AEB ಅಂತ ಕೇಳಿದ್ರು. ಓಕೆನಾ? ಟ್ರಯಾಂಗಲ್ ABC ನಲ್ಲಿ ಈ ತರ ಒಂದು ಟ್ರಯಾಂಗಲ್ ಇದೆ ಅನ್ಕೊಳ್ಳಿ. ಒಂದು ಟ್ರಯಾಂಗಲ್ ABC, BD ಪರ್ಪೆಂಡಿಕ್ಯುಲರ್ ಟು AC ಅಂದ್ರೆ ಈ ತರ ಪರ್ಪೆಂಡಿಕ್ಯುಲರ್ ಅಂದ್ರೆ ಇದು. ಓಕೆನಾ? ಇದನ್ನ ಏನಂತೆ ಡಿ ಬಿಂದು ಅಂತ ಅವರು ಕೊಟ್ಟಿದ್ದಾರೆ. ಓಕೆನಾ? ಮತ್ತು ಆಂಗಲ್ DBC ಏನು, ಈ DBC ಇದೇನಿದೆ ಇದು, ನಾವು ಈ ಕ್ವಶನ್ಸ್ ಆಲ್ರೆಡಿ ಜಿಯೋಮೆಟ್ರಿಯಲ್ಲಿ ಮಾಡಿದ್ವಿ. ಓಕೆನಾ? ಇದು DBC. ಈ ಆಂಗಲ್ ಎಷ್ಟಂತೆ? 21 ಡಿಗ್ರಿ ಅಂತೆ. ಓಕೆ, ಈ ಆಂಗಲ್ ಎಷ್ಟು? ಪರ್ಪೆಂಡಿಕ್ಯುಲರ್ ಆಂಗಲ್ ಎಷ್ಟಿರುತ್ತೆ? ಆಲ್ವೇಸ್ 90 ಡಿಗ್ರಿ ಇರುತ್ತೆ. ಕ್ಲಿಯರಾ? ಸೊ ಇದು 90 ಡಿಗ್ರಿ ಆಯ್ತು, ಇದು 21 ಆಯ್ತು. ಇದೆಷ್ಟಾಗುತ್ತೆ ಅಂದ್ರೆ ಒಂದು ಟ್ರಯಾಂಗಲ್ ಎಷ್ಟು ಡಿಗ್ರಿ ಇರುತ್ತೆ? 180 ಡಿಗ್ರಿ ಇರುತ್ತೆ ಅಲ್ವೇನಪ್ಪ? ಸೊ ಇದು 90 ಆಯ್ತು, ಇದು 21 ಆಯ್ತು. ಕ್ಲಿಯರ್? ಈ 90 ಬಿಟ್ಬಿಡಿ, ನೀನು ಎಷ್ಟು ಉಳಿತು? 90 ಉಳಿತು. 90 ಅಲ್ಲಿ 21 ಹೋದ್ರೆ ಆಂಗಲ್ ಸಿ ಸಿಕ್ಬಿಡುತ್ತೆ. ಹಾಗಾದ್ರೆ 90 ಅಲ್ಲಿ 21 ಹೋದ್ರೆ ಆಂಗಲ್ ಸಿ ಎಷ್ಟಾಗುತ್ತೆ? 69 ಡಿಗ್ರಿ ಆಗುತ್ತೆ. ಆಂಗಲ್ ಸಿ ಸಿಕ್ಬಿಡ್ತು. ನೆಕ್ಸ್ಟ್ ನೋಡಿ, BC ಮೇಲೆ ಇ ಎಂಬ ಬಿಂದು ಇದ್ದು, ಈ BC ಏನಿದೆ ಇದ್ರ ಮೇಲೆ ಒಂದು ಇ ಅನ್ನೋ ಒಂದು ಬಿಂದು ಇದೆ ಈ ಲೈನ್ ಅಲ್ಲಿ, ಇಲ್ಲ ಅನ್ಕೊಳ್ಳಿ, ಇದನ್ನ ಪಾಯಿಂಟ್ ಇ. ಓಕೆನಾ? ಆಂಗಲ್ CAE ಯಾವುದು? ಆಂಗಲ್ CAE ಇಸ್ ಈಕ್ವಲ್ ಟು ಎಷ್ಟಂತೆ? 27 ಡಿಗ್ರಿ. ಇದು 27 ಡಿಗ್ರಿ. ಹಾಗಾದ್ರೆ ನಮ್ಗೆ ಏನ್ ಬೇಕು? ಆಂಗಲ್ AEB ಬೇಕು. ಆಂಗಲ್ AEB ಈ ಆಂಗಲ್ ಬೇಕಲ್ವಾ? ಆಂಗಲ್ ಬೇಕು, ಆಂಗಲ್ AEB ಈ ಆಂಗಲ್ ಬೇಕೀಗ.
ಅಲ್ವಾ? ಸಿಂಪಲ್ ಇದೆ ನೋಡಿ, ಬೇಸಿಕ್ ಕ್ವಶನ್ ಇದು. ಆ ಆ್ಯಂಗಲ್ ಬೇಕಂದ್ರೆ ಜಸ್ಟ್ ನಾವೇನೂ ಇಲ್ಲ, ಕ್ಲಿಯರ್, ಇದು ಪ್ಲಸ್ ಇದು ಅಡಿಷನ್ ಮಾಡಿದ್ರೆ ನಮಗೆ ಆ್ಯಂಗಲ್ ಎ ಇ ಬಿ ಸಿಗ್ಬಿಡುತ್ತೆ. ಏನು ಹೇಳಿ, ಈ ಸಿದು ಈ ಎದು ಅಡಿಷನ್ ಮಾಡಿಬಿಟ್ರೆ ನಮ್ಗೆ ಏನು ಸಿಗುತ್ತೆ, ಇದು ಆ್ಯಂಗಲ್ ಎ ಇ ಬಿದು ಸಿಗ್ಬಿಡುತ್ತೆ. ಕ್ಲಿಯರ್? ಹಾಗಾದ್ರೆ 69 ಆಯಿತು, ಇದು 27 ಆಯಿತು. ಸೊ 69 + 27 ಎಷ್ಟು? 96. ಎಷ್ಟು? 96 ಡಿಗ್ರಿ. ಓಕೆನಾ? ಸೊ ಬೇಸಿಕ್ ಕ್ವಶನ್ ಜಿಯೋಮೆಟ್ರಿಯಲ್ಲಿ ನಾವು ಒಂದು 6 to 7 ಕ್ವಶನ್ಸ್ ಮಾಡಿದ್ದೀವಿ. ಓಕೆನಾ? ದಯವಿಟ್ಟು ಅದನ್ನು ಕಂಪ್ಲೀಟಾಗಿ ನೋಡಿ, ನಿಮ್ಗೆ ಕಂಪ್ಲೀಟಾಗಿ ಅರ್ಥ ಆಗುತ್ತೆ. ಓಕೆನಾ? ರೈಟ್. ನೆಕ್ಸ್ಟ್ ನೋಡಿ, 8 years ago the ratio of Aman's age to Riya's age was 4:3. 8 years from now the ratio of their ages will be 5:4. What is Aman's present age ಅಂತ ಕೇಳಿದ್ದಾರೆ. ಓಕೆನಾ? 8 ವರ್ಷಗಳ ಹಿಂದೆ, ಈಗಲ್ಲ, ಇದು ಪ್ರೆಸೆಂಟು. 8 ವರ್ಷಗಳ ಹಿಂದೆ ಅಮನ್ ಮತ್ತು ರಿಯಾ ಅವರ ವಯಸ್ಸಿನ ಅನುಪಾತ 4:3 ಅಂತೆ. ಅಮನ್ ಮತ್ತು ರಿಯಾ ಅವರು ಎಷ್ಟು? 4:3. ಓಕೆನಾ? ಇದ್ಯಾವುದು? ಪ್ರೆಸೆಂಟ್, ಇದೇನು ಪಾಸ್ಟ್ ಇದು. ಓಕೆನಾ? ಆಮೇಲೆ ಇಂದಿನಿಂದ ಅಂದರೆ ಇಲ್ಲಿಂದ ಪ್ರೆಸೆಂಟಿಂದ 8 ವರ್ಷಗಳ ನಂತರ, 8 ವರ್ಷಗಳ ನಂತರ, ಇದು 8 ವರ್ಷಗಳ ಹಿಂದೆ, ಇದು 8 ವರ್ಷಗಳ ನಂತರ. ಓಕೆನಾ? ನಂತರ ಅವರ ವಯಸ್ಸಿನ ಅನುಪಾತ ಎಷ್ಟು? 5:4 ಅಂತೆ. ಅಮನ್ ಅವರ ಪ್ರಸ್ತುತ ವಯಸ್ಸು ಎಷ್ಟು ಅಂತ ಕೇಳಿದ್ದಾರೆ. ಸೊ ಸಿಂಪಲ್ ಇದೆ. ಸೊ ಡಿಫರೆನ್ಸ್ ಸೇಮ್ ಇದೆ. ಓಕೆನಾ? ಸೊ 1ನ ವ್ಯಾಲ್ಯೂ ಎಷ್ಟಾಯಿತು? ಇಲ್ಲಿ 8 ಆಯಿತು, ಇಲ್ಲಿ 8 ಆಯಿತು. ಟೋಟಲ್ ಎಷ್ಟಾಯಿತು? 16 ಆಯಿತು. ಸೊ ಅಮನ್ ಎಷ್ಟು? 4. ಸೊ 4 ವ್ಯಾಲ್ಯೂ ಎಷ್ಟಾಗುತ್ತೆ? 64 ಆಗುತ್ತೆ. ಬಟ್ ಕೇಳಿರೋದೇನು ಅವರು? ಪ್ರಸ್ತುತ. ಇದೇನಿದು? 8 ವರ್ಷಗಳ ಹಿಂದೆ. ಸೊ ಹಾಗಾದ್ರೆ ಪ್ರಸ್ತುತ ಬೇಕಂದ್ರೆ 8 ವರ್ಷಗಳನ್ನ ಆ್ಯಡ್ ಮಾಡಬೇಕು. ಸೊ ಎಷ್ಟಾಯಿತು? 72. ಕ್ಲಿಯರಾ? ಬೇಸಿಕ್ ಕ್ವಶನ್. ರೈಟ್. ನೆಕ್ಸ್ಟ್ ನೋಡಿ, ಎ ಆ್ಯಂಡ್ ಬಿ ಕ್ಯಾನ್ ಡೂ ಎ ಪೀಸ್ ಆಫ್ ವರ್ಕ್ ಇನ್ 6 to 2/5 days. ಬಿ ಆ್ಯಂಡ್ ಸಿ ಕ್ಯಾನ್ ಡೂ ಇಟ್ ಇನ್ 7 1/9 days. ಅಂಡ್ ಎ ಆ್ಯಂಡ್ ಸಿ ಕ್ಯಾನ್ ಡೂ ಇಟ್ ಇನ್ 5 1/3 days. ಇಫ್ ಎ ಬಿ ಸಿ ವರ್ಕ್ ಟುಗೆದರ್ ದೆನ್ ಇನ್ ಹೌ ಮೆನಿ ಡೇಸ್ ಕ್ಯಾನ್ ದೇ ಫಿನಿಶ್ ದ ವರ್ಕ್ ಅಂತ ಕೇಳಿದ್ದಾರೆ. ಎ ಮತ್ತು ಬಿ ಸೇರಿ ಒಂದು ಕೆಲಸವನ್ನು 6 2/5 ದಿನಗಳಲ್ಲಿ ಮಾಡುತ್ತಾರೆ. ಎ ಮತ್ತು ಬಿ ಏನಿದೆ ಇವರು 6 2/5 ಅಂದ್ರೆ ಎಷ್ಟಪ್ಪ? 5 6 30 32 ಆಯಿತು. 32/5 ಆಯಿತು ಅಲ್ವಾ? ನೆಕ್ಸ್ಟ್ ಬಿ ಪ್ಲಸ್ ಸಿ ಸೇರಿ 7 1/9 ಅಂದರೆ 9 7 63 + 1 64/9 ಆಯಿತು. ಅದೇ ಥರ ಸಿ ಪ್ಲಸ್ ಎ 5 1/3 ಅಂದರೆ 3 5 15 + 1 16/3 ಆಯಿತು. ಇಷ್ಟು ದಿನದಲ್ಲಿ ಕೆಲಸ ಮಾಡ್ತಾರೆ. ಓಕೆನಾ? 3 ಜನ ಒಟ್ಟಿಗೆ ಕೆಲಸ ಮಾಡಿದರೆ ಆ ಕೆಲಸವನ್ನು ಎಷ್ಟು ದಿನದಲ್ಲಿ ಪೂರ್ಣಗೊಳಿಸಬಹುದು ಅಂತ ಹೇಳಿದ್ದಾರೆ. ಸೊ ಓಕೆ. ಸೊ 32 64 16ಗೆ ಎಷ್ಟಪ್ಪ? ಎಲ್ ಸಿ ಎಮ್ 64 ಆಯಿತು. ಎಷ್ಟಲಿ? 2 ಜ. ಇದೆಷ್ಟಲಿ? 1 ಜ. ಇದೆಷ್ಟಲಿ? 4 ಜ. ಬಟ್ ಇಲ್ಲಿ ಏನಿದೆ? ಡಿನಾಮಿನೇಟರ್ ಇದೆ. ಸೊ ಡಿನಾಮಿನೇಟರ್ ಇದೆ, ಇಲ್ಲಿ ಇಂಟು ಮಾಡಿಬಿಟ್ರೆ 10 ಆಯಿತು. ಇದು ಇಂಟು ಮಾಡಿಬಿಟ್ರೆ 9 ಆಯಿತು. ಇದು ಇಂಟು ಮಾಡಿಬಿಟ್ರೆ 12 ಆಯಿತು. ಕ್ಲಿಯರ್? ಸೊ ಈಗ ಎಲ್ಲರೂ ಒಟ್ಟಿಗೆ ಸೇರಿ ಅಲ್ವಾ? 64 ಟೋಟಲ್ ಎಷ್ಟಾಯ್ತು? ಎಫಿಷಿಯನ್ಸಿ 10 9 12 ಎಷ್ಟಾಯ್ತಪ್ಪ? 21 9 31 ಆಯಿತು. 31 ಅಲ್ವಾ? ಸೊ ಈ ಎಲ್ಲರೂ ಸಮೇತ ಏನು ಮಾಡಿದರೆ? 2 ಕೆಲಸ ಮಾಡಿದ್ದಾರೆ. ಸೊ ಇಂಟು 2 ಇಷ್ಟು ಅಲ್ವಾ? ಸೊ 128 / 31 ಮಾಡಿದ್ರೆ ಎಷ್ಟು ಬರುತ್ತೆ? 31 4 ಜ 31 4 ಜ ಎಷ್ಟು? 124 ಆಯಿತು. ಸೊ ಸ್ಟಾರ್ಟಿಂಗ್ 4 ಬರಬೇಕು, ಒಂದೇ ಆಪ್ಷನ್ ಪೂರ್ತಿ ಮಾಡೋ ಅವಶ್ಯಕತೆ. ಕ್ಲಿಯರ್? ನೆಕ್ಸ್ಟ್ ಕ್ವಶನ್ ನೋಡಿ, ಎ ಪರ್ಸನ್ ಸೇವ್ 60% ಆಫ್ ಹಿಸ್ ಇನ್ಕಮ್ ಇಫ್ ಹಿಸ್ ಎಕ್ಸ್ಪೆಂಡಿಚರ್ ಇಸ್ 560 ದೆನ್ ಹಿಸ್ ಇನ್ಕಮ್ ಇಸ್ ಅಂತ ಕೇಳಿದರೆ. ಒಬ್ಬ ವ್ಯಕ್ತಿ ತನ್ನ ಆದಾಯದ 60% ಉಳಿಸುತ್ತಾನೆ. ಸೊ ಆದಾಯ ಏನಾಗುತ್ತೆ? ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ಸ್ ಆಗುತ್ತೆ ಅಲ್ವಾ? ಖರ್ಚು ಪ್ಲಸ್ ಉಳಿತಾಯ ಅಂತ ಅರ್ಥ. ಓಕೆನಾ? ಸೊ ಇನ್ಕಮ್ ಯಾವಾಗಲೂ 100% ಇರುತ್ತೆ. ಅವನು ಎಷ್ಟು ಸೇವಿಂಗ್ ಮಾಡ್ತಾನೆ? 60% ಸೇವಿಂಗ್ ಮಾಡ್ತಾನೆ. ಅಂದರೆ ಇನ್ನು ಎಷ್ಟು ಪರ್ಸೆಂಟ್ ಖರ್ಚು ಮಾಡ್ತಾನೆ? 40% ಖರ್ಚು ಮಾಡ್ತಾನೆ. ಓಕೆನಾ? ಇಲ್ಲಿ ನೋಡಿ, ಇಫ್ ಇಸ್ ಎಕ್ಸ್ಪೆಂಡಿಚರ್ ಇಸ್ 560, ಅವರು ಒಂದು ಎಕ್ಸ್ಪೆಂಡಿಚರು ಖರ್ಚು ಮಾಡಿರೋದು 560 ಅಂತೆ. ಹಾಗಾದರೆ ಇನ್ಕಮ್ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ? ಸೊ 40% 560, ಇದು ಹೋಯ್ತು, ಇದು ಹೋಯ್ತು. 4 14 ಜ 56. ಅದೇ ಥರ 100 × 14 ಎಷ್ಟು ಆಯಿತು? 1400 ಆಯಿತು. ಸೊ ಬೇಸಿಕ್. ಓಕೆನಾ? ನೆಕ್ಸ್ಟ್ ನೋಡಿ, ಇಫ್ ಎ ಪ್ಲಸ್ 1/a = 6 ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ a² + 1/a². ನಮಗೆಲ್ಲರೂ ಗೊತ್ತು, x + 1/x ಕೊಟ್ಟು x² + 1/x² ಕೇಳಿದ್ರೆ ಏನು? ದಟ್ ಈಸ್ n² - 2 ಅಲ್ವೇನಪ್ಪ? ಸೊ n ಇಲ್ಲಿ ಕೊಟ್ಟಿದ್ದಾರೆ 6, 6² - 2 ಮಾಡಿದ್ರೆ ಎಷ್ಟಾಯಿತು? 34 ಆಯಿತು. ಕ್ಲಿಯರ್? ನೆಕ್ಸ್ಟು, ಇಫ್ 63 ಈಸ್ ದ ಮೀನ್ ಪ್ರಪೋರ್ಷನ್ ಬಿಟ್ವೀನ್ ಎಕ್ಸ್ ಅಂಡ್ 147 ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಅಂತ ಕೇಳಿದರೆ. 63 ಎಂಬುದು ಎಕ್ಸ್ ಮತ್ತು 147ಗಳ ಮಧ್ಯದ ಸರಾಸರಿ ಅನುಪಾತವಾಗಿದ್ದರೆ
ಎಕ್ಸ್ನ ಮೌಲ್ಯವನ್ನು ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಸೊ ಮೀನ್ ಪ್ರಪೋರ್ಷನ್ ಏನು ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಅಲ್ವೇನಪ್ಪ, ಬಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸಿ ಆರ್ ಬಿ ಇಸ್ ಈಕ್ವಲ್ ಟು ರೂಟ್ ಎ ಸಿ ಹೆಂಗ್ ಬೇಕಾದ್ರೂ ನಾವು ಬರ್ಕೋಬೋದು. ಕ್ಲಿಯರ್. ಸೊ ಬಿ ವ್ಯಾಲ್ಯೂನೇ ಕೊಟ್ಟಿದ್ದಾರೆ ಎಷ್ಟಂತೆ 63. ಅಂದರೆ ಇದೇನಾಯಿತು 63 ಇಂಟು 63 ಆಯಿತು, 63 ಸ್ಕ್ವೇರ್ ನಾವು ಡೈರೆಕ್ಟಾಗಿ ಹಿಂಗೆ ಬರ್ಕೊಂಡಿದ್ವಿ. ಕ್ಲಿಯರ್. ಎ ವ್ಯಾಲ್ಯೂ ಕೊಟ್ಟಿದ್ದಾರೆ ಎಕ್ಸು, ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ 147 ಅಲ್ವಾ. ಅವರೇ ಎಲ್ಲಾನು ಕೊಟ್ಟಿದ್ದಾರೆ, ನಾವು ಏನು ಮಾಡಬೇಕು ಜಸ್ಟ್ ಕ್ಯಾನ್ಸಲ್ ಮಾಡಿಬಿಟ್ರೆ ಮುಗೀತು. ಕ್ಲಿಯರ್. ಓಕೆ, ಇದು ನೋಡಿ, ಇದು ನೋಡೋಣ. 7 2 ಜ 7 1 ಜ 7 9 ಜ 9 1 ಜ 21 1 ಜ 21 3 ಜ. ಸೊ 3 ಇಂಟು 9 ಎಷ್ಟಾಯಿತು 27 ಆಯಿತು. ಸಿಂಪಲ್ ಇದೆ. ಓಕೆನಾ. ಕ್ಲಿಯರ್. ಒಂದು ವೇಳೆ ನೋಡಿ ನೀವು ಇಲ್ಲಿ ಎಕ್ಸ್ ವ್ಯಾಲ್ಯೂ 27 ಇಂಟು 147 ಮಾಡಿದ್ರೆ ನಮ್ಗೇನು ಬರಬೇಕು 63 ಸ್ಕ್ವೇರ್ ಬರಬೇಕು. ಬರುತ್ತೆ ನೋಡ್ಕೊಳ್ಳಿ. ಕ್ಲಿಯರ್. ನೆಕ್ಸ್ಟ್ ನೋಡಿ, an item is sold for 7,200 after 2 successive discounts of 36% and 10%. What is the market price of the item ಅಂತ ಕೇಳಿದ್ದಾರೆ. ಒಂದು ವಸ್ತುವನ್ನು ಕ್ರಮವಾಗಿ 36% ಮತ್ತು 10% ಎರಡು ಸತತ ರಿಯಾಯಿತಿಗಳ ನಂತರ 7,200ಕ್ಕೆ ಮಾರಲಾಗಿದೆ. ಆ ವಸ್ತುವಿನ ಗುರುತಿಸಲಾದ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ಓಕೆನಾ. ಇಲ್ಲಿ ನೋಡಿ 36% ಮತ್ತು 10% ಎರಡು ಸತತ ರಿಯಾಯಿತಿಗಳು ನೀಡಿದ ನಂತರ ಅಂದರೆ ಇದೆಲ್ಲ ಡಿಸ್ಕೌಂಟ್ ಕೊಟ್ಟ ಮೇಲೆ ನಮಗೆ ಇರುವಂಥ ಅಮೌಂಟ್ ಎಷ್ಟು 7,200. ಅವ್ರು ಕೇಳಿರೋದೇನು ಡಿಸ್ಕೌಂಟ್ ಕೊಡದೆ ಇದು ಮುಂಚೆ ಅಲ್ವಾ. ಸೊ ಹಾಗಾದರೆ 36% ಅಂದರೆ ಎಷ್ಟು, ಇದನ್ನು ಸಕ್ಸಸಿವ್ ಇಂದನೂ ಮಾಡ್ಬೋದು. ಓಕೆನಾ, ಡೈರೆಕ್ಟ್ ಸಕ್ಸಸಿವ್ ಇಂದನೂ ಮಾಡ್ಬೋದು, ಬಟ್ ಹಿಂಗೂ ಮಾಡ್ಬೋದು, ಹಿಂಗೆ ಬೇಕಾದ್ರೂ ಮಾಡ್ಬೋದು. ನಾವು ಕಾಮನ್ ಆಗಿ ರೇಷಿಯೋ ಮೆಥಡ್ ಮಾಡಿಬಿಡೋಣ. ಸೊ 36% ಅಂದರೆ ಏನಪ್ಪ, 36% ಅಂದರೆ 9/25 ಅಂತ ಅರ್ಥ. ಅಂದರೆ 36/100ನ 9/25 ಅಂತ ಅರ್ಥ. ಓಕೆ, ಡಿಸ್ಕೌಂಟ್ ಕೊಟ್ಟಿದ್ದಾರೆ ಅಂದರೆ ಹೋಗ್ಬಿಟ್ಟಿದೆ. 25ಕ್ಕೆ 9 ಹೋದರೆ ಎಷ್ಟು, 25ಕ್ಕೆ ಮಾರಾಟ ಮಾಡಬೇಕಾಗಿರೋದು ಅವನು 16ಕ್ಕೆ ಮಾರಾಟ ಮಾಡ್ತಾನೆ. ಫಸ್ಟ್ನೇದು. ಸೆಕೆಂಡು 10% ಅಂದರೆ 1/10 ಅಂದರೆ 10ಗೆ ಮಾರಾಟ ಮಾಡಬೇಕಾಗಿರೋದು ಒಂದು ಡಿಸ್ಕೌಂಟ್ ಕೊಟ್ಟು 9ಕ್ಕೆ ಮಾರಾಟ ಮಾಡ್ತಾನೆ. ಕ್ಲಿಯರ್. ಇಷ್ಟು ಬಂತು. ಈಗ ಇದು ಮಾರ್ಕೆಟ್ ಪ್ರೈಸು, ಇದೇನು ಸೊ ಡಿಸ್ಕೌಂಟ್ ಕೊಟ್ಟಿದ ನಂತರ ಪ್ರೈಸು. ಓಕೆನಾ. ಸೊ 2 8 ಜ 2 5 ಎಷ್ಟಾಯಿತು 125 ಆಯಿತು. 8 6 ಜ ಎಷ್ಟಾಯಿತು 72 ಆಯಿತು. ಕ್ಲಿಯರ್. ಇದು ಮಾರ್ಕೆಟ್ ಪ್ರೈಸ್ ಇದೇನೋ ಡಿಸ್ಕೌಂಟ್ ಕೊಟ್ಟಿದ ಮೇಲೆ ಬಂದಿರುವಂಥದ್ದು. ಸೊ ಬಟ್ ಅಕಾರ್ಡಿಂಗ್ ಟು ಕ್ವಶನ್ ಇದೇನು 7,200 ರೂಪಾಯಿ. ಮಾರ್ಕೆಟ್ ಪ್ರೈಸ್ ಕಂಡುಹಿಡಿಬೇಕಲ್ವಾ. ಸೊ ಎಷ್ಟಲಿ 100, ಇದು 100 ಮಾಡಿದ್ರೆ ಎಷ್ಟು ಮುಗೀತಾ. ಕ್ಲಿಯರ್. ಇಷ್ಟು. ನೆಕ್ಸ್ಟ್, ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಆವರೇಜ್ ಆಫ್ ಪ್ರೈಮ್ ನಂಬರ್ಸ್ ಬಿಟ್ವೀನ್ 60 and 70 ಅಂಡ್ ದ ಆವರೇಜ್ ಆಫ್ ಮಲ್ಟಿಪಲ್ಸ್ ಆಫ್ 4 ಬಿಟ್ವೀನ್ 50 and 58 ಅಂತ ಕೇಳಿದ್ದಾರೆ. ಓಕೆನಾ. 60 ಮತ್ತು 70ರ ನಡುವಿನ ಅವಿಭಾಜ್ಯ ಸಂಖ್ಯೆಗಳ ಸರಾಸರಿ. ಫಸ್ಟ್ 60 ಮತ್ತು 70 ನಡುವಿನ ಎಷ್ಟು ಅವಿಭಾಜ್ಯ ಸಂಖ್ಯೆಗಳಿದಾವೆ ಯಾವ್ಯಾವು ಅಂತ ನೋಡೋಣ. ಅದಾದಮೇಲೆ ಮತ್ತು 50 ಮತ್ತು 58ರ ನಡುವಿನ 4ರ ಅಪವರ್ತ್ಯಗಳ ಸರಾಸರಿ ನಡುವಿನ ವ್ಯತ್ಯಾಸ ಅಂದರೆ ಮಲ್ಟಿಪಲ್ಸ್. ಕ್ಲಿಯರ್. ಸೊ ಮಲ್ಟಿಪಲ್ ಏನೇನು 52 ಮತ್ತು 56 ಇದನ್ನು ಸಿಂಪಲ್ ಆಗಿ ಬಂತು, ಇದನ್ನು ನಾವು ಚೆಕ್ ಮಾಡಬೇಕು. ಕ್ಲಿಯರ್. ಸೊ ಯಾವಾಗುತ್ತೆ ಅವಿಭಾಜ್ಯ ಸಂಖ್ಯೆಗಳು ಯಾವಾಗಲೂ ಸಮೇತ ಯಾವಾಗುತ್ತೆ 1 3 9 7 ಇಷ್ಟೇ ಆಗೋದು. ಕ್ಲಿಯರ್. 63 67 69 63 ಹೋಗಲ್ಲ, ಯಾಕೆ 3ಇಂದ ಈಸಿಯಾಗಿ ಹೋಗ್ಬಿಡುತ್ತೆ. ಕರೆಕ್ಟಾ. ಇದು ಹೋಗುತ್ತೆ 3ಇಂದ. ಸೊ ಇನ್ನೆಷ್ಟು 2 ಉಳಿದಿದೆ, ಯಾವುದರಿಂದ ಅದ್ರ ಹೋಗುತ್ತಾ ನೋಡೋಣ. 7ರಿಂದ ಹೋಗುತ್ತಾ, ಇದು 7ರಿಂದ ಹೋಗಲ್ಲ, 11ರಿಂದ ಹೋಗಲ್ಲ, 11ರಿಂದ ಹೋಗಲ್ಲ, 13ರಿಂದ ಹೋಗಲ್ಲ, 13ರಿಂದ ಹೋಗಲ್ಲ. ಕ್ಲಿಯರ್. ಮುಗೀತು. ಸೊ 2 ಬಂತು. ಸೊ ಇದು ಸರಾಸರಿ ಕೇಳಿದ್ದಾರೆ. 61 + 67 ಎಷ್ಟಾಯಿತು 128 ಆಯಿತು. ಬೈ 2 ಮಾಡಿದ್ರೆ ಎಷ್ಟಾಯಿತು 64 ಆಯಿತು. ಕ್ಲಿಯರ್. ಇದೆಷ್ಟಾಯಿತು ಸರಾಸರಿ 52 + 56 / 2 26 + 28 54 ಆಯಿತು. ಡಿಫರೆನ್ಸ್ ಕೇಳಿದಾರಲ್ವಾ. ಸೊ ಡಿಫರೆನ್ಸ್ ಎಷ್ಟು 10. ಬೇಸಿಕ್ ಕ್ವಶನ್. ಕ್ಲಿಯರ್. ನೆಕ್ಸ್ಟ್ ನೋಡಿ, ಟ್ರಿಗ್ನೋಮೆಟ್ರಿದು ಒಳ್ಳೆ ಪ್ರಶ್ನೆ. 2 √ cos² a - 1 ಇಂಟು √1 - cos² a ಡಿವೈಡೆಡ್ ಬೈ √1 + tan² a ಇಂಟು 3 √1 - sin² a ಅಂತ ಕೇಳಿದ್ದಾರೆ. ಓಕೆನಾ. ಸೊ ಬೇಸಿಕ್ ಐಡೆಂಟಿಟೀಸ್ ಗೊತ್ತಿಲ್ಲ ಅಂದರೆ ಈ ಪ್ರಶ್ನೆ ಮಾಡೋದು ಕಷ್ಟನೇ. ಕ್ಲಿಯರ್. ಇಲ್ಲಿ ನೋಡಿ, ನಮಗೆ ಬೇಸಿಕ್ ಐಡೆಂಟಿಟೀಸ್ ಏನೇನು ಅಂದರೆ sin² θ + cos² θ = 1 ಆಗುತ್ತೆ. ಕ್ಲಿಯರ್. ನೆಕ್ಸ್ಟ್ 1 + tan² θ = sec² θ ಆಗುತ್ತೆ. ನೆಕ್ಸ್ಟ್
1 ಪ್ಲಸ್ ಕಾಟ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು ಕೊಸೆಕ್ ಸ್ಕ್ವೇರ್ ಥೀಟಾ ಆಗುತ್ತೆ. ನೆನಪಿಟ್ಕೋಬೇಕು. ಕ್ಲಿಯರ್? ಇಷ್ಟು ಗೊತ್ತಿದ್ರೆ ಈ ಪ್ರಾಬ್ಲಮ್ನ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಲ್ವಾ? ಕೊಸೆಕ್ ಸ್ಕ್ವೇರ್ ಎ -1 ಅಂತ ಇದೆ. ಈ +1 ಈ ಕಡೆ ಹೋದ್ರೆ -1 ಆಯಿತು. ಆಗ ನಮ್ಗೆ ಏನು ಸಿಕ್ತು? ಕಾಟ್ ಸ್ಕ್ವೇರ್ ಥೀಟಾ ಸಿಕ್ತು ಮೇಲ್ಗಡೆ. ಕ್ಲಿಯರ್? ಏನು ಸಿಕ್ತು ಮೇಲ್ಗಡೆ? ಕಾಟ್ ಸ್ಕ್ವೇರ್ ಥೀಟಾ ಸಿಕ್ತು. ಏನಪ್ಪ ಸಿಕ್ತು? ಕಾಟ್ ಸ್ಕ್ವೇರ್ ಥೀಟಾ ಸಿಕ್ತು. ಬರೀತೀನಿ. ಇಲ್ಲಿಂದ ಏನು ಸಿಕ್ತು? 2 ಇಂಟು ಕಾಟ್ ಸ್ಕ್ವೇರ್ ಥೀಟಾ ಸಿಕ್ತು. ಕಾಟ್ ಸ್ಕ್ವೇರ್ ಎ ಸ್ಕ್ವೇರ್ ರೂಟ್ ಹೋದ್ರೆ 2 ಕಾಟ್ ಎ. ಓಕೆನಾ? ಎಲ್ಲದಕ್ಕೂ ಸ್ಕ್ವೇರ್ ಹೋಗುತ್ತೆ, ಎಲ್ಲದಕ್ಕೂ ಬರೀತೀನಿ ಬಿಡಿ. ಫಸ್ಟು 1 ಮೈನಸ್ ಕಾಸ್ ಸ್ಕ್ವೇರ್ ಅಂದರೆ ನೋಡಿ ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಈಕ್ವಲ್ ಟು 1. ಸೊ 1 ಓಕೆನಾ? ಈ ಕಡೆ ಬಂದರೆ 1 ಮೈನಸ್ ಕಾಸ್ ಸ್ಕ್ವೇರ್ ಥೀಟಾ ಏನಾಯಿತು? ಸೈನ್ ಸ್ಕ್ವೇರ್ ಥೀಟಾ. ಸೊ ಥೀಟಾ ಪ್ಲಸ್ ಅಲ್ಲಿ ಎ ಕೊಟ್ಟಿದ್ದಾರೆ. ಸೊ ಸೈನ್ ಸ್ಕ್ವೇರ್ ಎ. ನೆಕ್ಸ್ಟು 1 ಪ್ಲಸ್ ಟ್ಯಾನ್ ಸ್ಕ್ವೇರ್ ಥೀಟಾ ಅಂದರೆ ಸೆಕ್ ಸ್ಕ್ವೇರ್ ಥೀಟಾ ಇಂಟು 3 ಇಂಟು 1 ಮೈನಸ್ ಸೈನ್ ಸ್ಕ್ವೇರ್ ಥೀಟಾ ಅಂದರೆ ಕಾಸ್ ಸ್ಕ್ವೇರ್ ಥೀಟಾ ಮೀನ್ ಕಾಸ್ ಸ್ಕ್ವೇರ್ ಎ. ಇಲ್ಲೇ ನೋಡಿ ಸೈನ್ ಆ ಕಡೆ ಹೋದ್ರೆ ಕಾಸ್ ಸ್ಕ್ವೇರ್ ಎ ಆಗುತ್ತಲ್ವಾ? ನೋಡಿ ಸ್ಕ್ವೇರ್ ರೂಟು ಎಲ್ಲನೂ ಹೋಗ್ಬಿಡುತ್ತೆ. ಏನು ಉಳಿಯುತ್ತೆ ಅಂದರೆ ಇಲ್ಲಿಂದ ಬರೀತೀನಿ 2 ಇಂಟು ಕಾಟ್ ಎ ಇಂಟು ಸೈನ್ ಎ ಡಿವೈಡೆಡ್ ಬೈ ಸೆಕ್ ಎ ಇಂಟು ಕಾಸ್ ಎ. ಸರಿ 3 ಕಾಸ್ ಎ. ಓಕೆನಾ? 3 ಇದೆ ಅಲ್ಲಿ. ಓಕೆನಾ? ನೋಡಿ ನೆಕ್ಸ್ಟು ನಾವೇನು ಮಾಡ್ಬೋದು ಅಂದರೆ ಕಾಟೇನ ನಾವು ಬರಿಬೋದು 2 ಇಂಟು ಕಾಟೇನ ಅಂದ್ರೇನು? ಕಾಟೆ ಅಂದ್ರೇನು? ಕಾಸ್ ಎ ಬೈ ಸೈನ್, ರೈಟ್? ಇಂಟು ಸೈನ್ ಎ ಡಿವೈಡೆಡ್ ಬೈ ಸೆಕ್ ಅಂದರೆ 1 ಬೈ ಕಾಸ್ ಎ ಇಂಟು ಕಾಸ್ ಎ. ಈ ಕಾಸ್ ಎ ಹೋಯ್ತು, ಸೈನ್ ಎ ಹೋಯ್ತು, ಅಂಡ್ 3 ಇದೆ ಅಲ್ವಾ? 3 ಹಂಗೆ ಬರ್ಕೊಳ್ಳಿ. ಸೊ 2 ಕಾಸ್ ಎ ಡಿವೈಡ್ ಬೈ 3 ಉಳಿತು. ಸೊ ಆನ್ಸರ್ ಏನು? ಆಪ್ಷನ್ ಸಿ. ಏನು ಉಳಿತು? 2 ಕಾಸ್ ಎ ಡಿವೈಡ್ ಬೈ 3. ಕ್ಲಿಯರ್? ಇಷ್ಟು. ನೆಕ್ಸ್ಟು ಎ ಮ್ಯಾನ್ ರಿಸೀವ್ಸ್ 1890 per month as salary. He saves 30% of his salary every month. His expenditure per month is ಅಂತ ಕೇಳಿದ್ದಾರೆ. ಒಬ್ಬ ವ್ಯಕ್ತಿಗೆ ತಿಂಗಳಿಗೆ 1890 ಬರುತ್ತೆ ಇನ್ಕಮ್ ಈಸ್ ಈಕ್ವಲ್ ಟು ಏನು? ಎಕ್ಸ್ಪೆಂಡಿಚರ್ ಪ್ಲಸ್ ಸೇವಿಂಗ್ಸ್. ಓಕೆನಾ? ಅವನು ಪ್ರತಿ ತಿಂಗಳು ತನ್ನ ಸಂಬಳದ 30% ಉಳಿಸುತ್ತಾನೆ. ಎಷ್ಟು ಉಳಿಸ್ತಾನೆ? 30%. ಎಷ್ಟು ಖರ್ಚು ಮಾಡ್ತಾನೆ? 70% ಖರ್ಚು ಮಾಡ್ತಾನೆ. ಓಕೆನಾ? ಇನ್ಕಮ್ ಎಷ್ಟು ಪರ್ಸೆಂಟ್ ಇರುತ್ತೆ? 100% ಇರುತ್ತೆ. ಓಕೆನಾ? ಸೊ 100% ಇಷ್ಟು ಅವ್ರು ಕೇಳಿರೋದೇನು? ಖರ್ಚು ಅಂದರೆ ಎಷ್ಟು? 70%. ಕ್ಲಿಯರಾ? ಸೊ ಪರ್ಸೆಂಟೇಜ್ 2 0 ಹೋಯ್ತು. 189 ಇಂಟು 7 ಮಾಡಿದ್ರೆ ನಮಗೆ ಖರ್ಚು ಸಿಗ್ಬಿಡುತ್ತೆ. ಅಂದರೆ 100ನ ವ್ಯಾಲ್ಯೂ 1890 ಅಂದರೆ 70 ವ್ಯಾಲ್ಯೂ ಎಷ್ಟು ಅಂತ ಅರ್ಥ. ಕ್ಲಿಯರ್? ಸೊ ಈ 0 ಹೋಯ್ತು, ಈ 0 ಹೋಯ್ತು. 1ನ ವ್ಯಾಲ್ಯೂ 189, 7ನ ವ್ಯಾಲ್ಯೂ ಎಷ್ಟು ಅಂತ. ಓಕೆನಾ? 9 ಇಂಟು 7 ಎಷ್ಟು? 63. ಲಾಸ್ಟಲ್ಲಿ 3 ಬರಬೇಕು. ಮುಗೀತು. ಲಾಸ್ಟ್ ಒಂದೇ ಆಪ್ಷನ್. ಇಷ್ಟೇ, ಒಂದೇ ಸ್ಟೆಪ್ಪೇ ಕಮ್ಮಿ ಆಗಲಿ, ತಲೆ ಕೆಡಿಸ್ಕೊಬೇಡಿ. ಓಕೆನಾ? ಟೈಮ್ ಸೇವ್ ಆದಂಗೆ. ಕ್ಲಿಯರ್? ನೆಕ್ಸ್ಟ್ ನೋಡಿ, ಎ ಕಾರ್ ಟ್ರಾವೆಲ್ಸ್ ಫ್ರಮ್ 70 ಕಿಲೋಮೀಟರ್ ಅಟ್ ಎ ಸ್ಪೀಡ್ ಆಫ್ 60 ಕಿಲೋಮೀಟರ್ ಪರ್ ಅವರ್, ದೆನ್ ಫಾರ್ ಅನದರ್ 80 ಕಿಲೋಮೀಟರ್ ಅಟ್ ಎ ಸ್ಪೀಡ್ ಆಫ್ 80 ಕಿಲೋಮೀಟರ್ ಪರ್ ಅವರ್, ಅಂಡ್ ಫೈನಲಿ ಫಾರ್ 50 ಕಿಲೋಮೀಟರ್ ಪರ್ ಅವರ್ ಅಟ್ ಎ ಸ್ಪೀಡ್ ಆಫ್ 40 ಕಿಲೋಮೀಟರ್ ಪರ್ ಅವರ್. ವಾಟ್ ಈಸ್ ಅವರೇಜ್ ಸ್ಪೀಡ್ ಆಫ್ ದ ಎಂಟೈರ್ ಜರ್ನಿ ಅಂತ ಕೇಳಿದ್ರು. ಸೊ ಅವರೇಜ್ ಪ್ರಶ್ನೆ. ಒಂದು ಕಾರ್ ಮೊದಲಿಗೆ 70 ಕಿಲೋಮೀಟರನ್ನು 60 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಹೋಗುತ್ತೆ. ನಂತರ 80 ಕಿಲೋಮೀಟರನ್ನು 80 ಕಿಲೋಮೀಟರ್ ಪರ್ ವೇಗದಲ್ಲಿ ಹೋಗುತ್ತೆ. ಕೊನೆಗೆ ಲಾಸ್ಟ್ಗೆ 50 ಕಿಲೋಮೀಟರನ್ನು 40 ಕಿಲೋಮೀಟರ್ ವೇಗದಲ್ಲಿ ಪ್ರಯಾಣಿಸುತ್ತದೆ. ಸಂಪೂರ್ಣ ಪ್ರಯಾಣದ ಸರಾಸರಿ ವೇಗ ಎಷ್ಟು ಅಂತ ಕೇಳಿದರೆ, ವೇಗ ಅಂದ್ರೆ ಏನು? ಸರಾಸರಿ ವೇಗ ಅಂದರೆ ಓಕೆನಾ? ಸ್ಪೀಡ್ ಬೇಕಂದ್ರೆ ನಾವು ಏನು ಮಾಡಬೇಕು? d/t ಮಾಡಬೇಕು. ಕ್ಲಿಯರ್? ಅವರು ಡಿಸ್ಟೆನ್ಸ್ ಕೊಟ್ಟಿದ್ದಾರೆ, ಸ್ಪೀಡ್ ಕೊಟ್ಟಿದ್ದಾರೆ, ಬಟ್ ನಮಗೆ ಟೈಮ್ ಕೊಟ್ಟಿಲ್ಲ. ಸೊ ನಾವು ಫಸ್ಟ್ ಏನು ಮಾಡಬೇಕು? ಟೈಮ್ನ ಫೈಂಡ್ ಔಟ್ ಮಾಡಬೇಕು. ಟೈಮ್ನ ಫೈಂಡ್ ಔಟ್ ಮಾಡಬೇಕಂದ್ರೆ d/s ಮಾಡಬೇಕು. ಡಿ ಕೊಟ್ಟಿದ್ದಾರೆ ಎಷ್ಟಪ್ಪ? 70 ಕಿಲೋಮೀಟರ್ ಪರ್ ಅವರ್. ಒಂದ್ಸಲ ಮಾಡೋಣ. ಟಿ ಬೇಕಂದ್ರೆ d/s ಅಲ್ವಾ? ಡಿ ಕೊಟ್ಟಿದ್ದಾರೆ ಫಸ್ಟು 70 ಕಿಲೋಮೀಟರ್ ಪರ್ ಅವರ್ ಎಷ್ಟು? 60 ಕಿಲೋಮೀಟರ್ ಪರ್ ಅವರ್ ಹೋಗುತ್ತೆ. ನೆಕ್ಸ್ಟು 80 ಕಿಲೋಮೀಟರ್ ಪರ್ ಅವರ್ಗೆ 80 ಕಿಲೋಮೀಟರ್ಸ್ 80 ಕಿಲೋಮೀಟರ್ ಪರ್ ಅವರಲ್ಲಿ ಹೋಗುತ್ತೆ. ನೆಕ್ಸ್ಟು 50 ಕಿಲೋಮೀಟ್ರು 40 ಕಿಲೋಮೀಟರ್ ಪರ್ ಅವರಲ್ಲಿ ಹೋಗುತ್ತೆ. ಈಗ ನಮಗೆ ಟೈಮ್ ಸಿಗ್ಬಿಡುತ್ತೆ ಅಲ್ವಾ? ಡಿಸ್ಟೆನ್ಸ್ ಡಿವೈಡ್ ಬೈ ಸ್ಪೀಡ್. ಕ್ಲಿಯರ್? ಸೊ ಹೋಯ್ತು 1 ಜ ಹೋಯ್ತು. ಈಗ ಇಷ್ಟು ಸಿಗ್ತಾ? ಸೊ ಎಲ್ ಸಿ ಎಮ್ ಮಾಡಬೇಕಾಗುತ್ತೆ. 6ಗೆ 4ಗೆ ಎಲ್ ಸಿ ಎಮ್ ಎಷ್ಟು? 12. ಓಕೆನಾ? ಸೊ ಇಲ್ಲಿ 12 ಬೇಕಂದ್ರೆ 6 ಇಂಟು 2, ಇಲ್ಲಿ ಇಂಟು 2 ಮಾಡಿದ್ರೆ 14 ಆಯಿತು. ಪ್ಲಸ್ ಇಲ್ಲಿ 1 ಇದೆ, 1 ಇಂಟು 12 ಎಷ್ಟಾಯಿತು? 12 ಆಯಿತು. ಪ್ಲಸ್
4 12 ಆಗಬೇಕಿದ್ರೆ ಇಂಟು 3, ಇಲ್ಲಿ ಇಂಟು 3 ಮಾಡಿದ್ರೆ 15 ಡಿವೈಡೆಡ್ ಬೈ 12 ಎಲ್ ಸಿ ಎಮ್. 14 ಪ್ಲಸ್ 12 ಎಷ್ಟಾಯಿತು? 26 ಆಯಿತು. 26 ಪ್ಲಸ್ 15 31 ಆಯಿತು. 31 ಡಿವೈಡ್ ಬೈ 12 ಆಯಿತು. ಏನು ಟಿ ಈಸ್ ಈಕ್ವಲ್ ಟು ಸಿಕ್ತು. ಈಗ ಏನು ಕೇಳಿದರೆ ಆವ್ರೇಜ್ ಸ್ಪೀಡ್ ಕೇಳಿದ್ದಾರೆ. ಸೊ ಆವ್ರೇಜ್ ಸ್ಪೀಡ್ ಅಂದರೆ ಏನು? ಟೋಟಲ್ ಡಿಸ್ಟೆನ್ಸ್ ಡಿವೈಡ್ ಬೈ ಟೋಟಲ್ ಟೈಮ್. ಓಕೆನಾ? ಕ್ಲಿಯರ್? ಸೊ ಟೋಟಲ್ ಡಿಸ್ಟೆನ್ಸ್ ಎಷ್ಟು? 70 80 150 ಪ್ಲಸ್ 50 200 ಕಿಲೋಮೀಟರ್ ಟೋಟಲ್ ಡಿಸ್ಟೆನ್ಸು ಡಿವೈಡ್ ಬೈ ಟೋಟಲ್ ಟೈಮ್ ಎಷ್ಟು? 31/12. ಕ್ಲಿಯರ್? ಸೊ ಈ 12 ಏನಾಗುತ್ತೆ? ಮೇಲ್ಗಡೆ ಹೋಗುತ್ತೆ. ಕ್ಲಿಯರ್? ಓಕೆ. ಸೊ ಎಷ್ಟಾಯಿತು? 2400 ಡಿವೈಡ್ ಬೈ 31 ಆಯಿತು. ಓಕೆನಾ? ಸೊ 31 ಬಂಜ ಸರಿ 14 ಪ್ಲಸ್ 12 26 26 ಪ್ಲಸ್ 15 41 ಆಗುತ್ತೆ. ಓಕೆನಾ? 41 41 41 1 ಜಾ 41 5 ಜಾ 205 ಅಲ್ವಾ? ಒಂದೇ ಆಪ್ಷನ್ ಇದೆ ನೋಡಿ, ಸ್ಟಾರ್ಟಿಂಗ್ 5 ಇಷ್ಟೇ. ಕ್ಲಿಯರ್? ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ನೋಡಿ. ಇಫ್ 241 bananas were distributed among 3 monkeys respectively in the ratio 7/9, 3/2, 2/5, how many bananas did the third monkey get ಅಂತ ಕೇಳಿದ್ದಾರೆ. 241 ಬಾಳೆಹಣ್ಣುಗಳನ್ನು 3 ಕೋತಿಗಳಿಗೆ ಕ್ರಮವಾಗಿ 7/9, 3/2, 2/5 ಅನುಪಾತದಲ್ಲಿ ಹಂಚಲಾಯಿತು. 3ನೇ ಕೋತಿಗೆ ಎಷ್ಟು ಬಾಳೆಹಣ್ಣು ಸಿಕ್ಕವು ಅಂತ ಹೇಳಿದ್ದಾರೆ. ಓಕೆನಾ? ಸೊ 241 ಈ ತರ ಮಾಡಿದ್ದಾರೆ. 7/9, 3/2, 2/5. ಸೊ ಎಲ್ ಸಿ ಎಮ್ ಎಷ್ಟಾಯ್ತಪ್ಪ? 0 ಬರ್ಬೇಕು ಲಾಸ್ಟಲ್ಲಿ. 5 ಅಂದರೆ 90 ನೋಡಿ. 9 ಇಂಟು 10 ಎಷ್ಟು? 90 ಡೈರೆಕ್ಟ್. ಎಷ್ಟಲಿ ಇದು? 10 ಜಾ. ಎಷ್ಟಲಿ? 45 ಜಾ. ಎಷ್ಟಲಿ? 18. ಮೇಲ್ಗಡೆನು 10 ಜಾ ಮಾಡಿದ್ರೆ 70 ಆಯಿತು. ಪ್ಲಸ್ 45 ಜಾ ಮಾಡಿದ್ರೆ 45 ಇಂಟು 3 ಎಷ್ಟಾಯಿತು? 135 ಆಯಿತು. ಪ್ಲಸ್ 18 5 ಜಾ 90. ಇಲ್ಲೂ 5 ಮಾಡಿದ್ರೆ 10 ಆಯಿತು. ಸರ್ 5 18 ಅಲ್ವಾ? ಇದು 2 18 ಎಷ್ಟಾಯಿತು? 36 ಆಯಿತು. ಕ್ಲಿಯರ್? ಸೊ ಇಷ್ಟು ಹಂಚಿದ್ರು ಅಲ್ವಾ? ಫಸ್ಟ್ ಕೋತಿಗೆ ಇಷ್ಟು, 2ನೇ ಕೋತಿಗೆ ಇಷ್ಟು, 3ನೇ ಕೋತಿಗೆ ಇಷ್ಟು. ಟೋಟಲ್ ಎಷ್ಟಾಯಿತು? 70 ಪ್ಲಸ್ 36 106 ಆಯಿತು. 106 ಪ್ಲಸ್ 135 241 ಆಯಿತು. ಸೊ 241ನ ವ್ಯಾಲ್ಯೂ 241 ಆಯಿತು. ಆದರೆ ಥರ್ಡ್ ಕೋತಿಗೆ ಎಷ್ಟು? 36. ಸೊ 36 ಕೋತಿಗಳು ಎಷ್ಟು ಹಂಚ್ತಾರೆ? 36 ಹಂಚ್ತಾರೆ. ಕ್ಲಿಯರ್? ನೆಕ್ಸ್ಟ್ ದ ನಂಬರ್ ಆಫ್ ಪ್ರೈಮ್ ನಂಬರ್ಸ್ ಬಿಟ್ವೀನ್ 469 ಅಂಡ್ 474 ಈಸ್ ಅಂತ ಕೇಳಿದ್ದಾರೆ. 469 ಮತ್ತು 474 ನಡುವಿನ ಅವಿಭಾಜ್ಯ ಸಂಖ್ಯೆಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾರೆ. ಸೊ 469 ಮತ್ತು 474 ಇದರಲ್ಲಿ ಬರುವಂಥ ನಂಬರ್ಗಳ ಅವಿಭಾಜ್ಯ ಸಂಖ್ಯೆ ಅಂದರೆ ಪ್ರೈಮ್ ನಂಬರ್ಸ್. ಸೊ ಇವೆರಡನ್ನು ಬಿಟ್ಬಿಡಬೇಕು. ಬಿಟ್ವೀನ್ ಅಂತ ಕೇಳಿದ್ರಲ್ಲ, ಸೊ ಎರಡನ್ನು ಬಿಡಬೇಕು. ಏನೇನು? 470 ಬರಲ್ಲ, 471 ಬರ್ಬೋದು, 472 ಬರಲ್ಲ. ಇದು ಏನು? ಒಂದು ಈವನ್ ನಂಬರ್. ಎಷ್ಟು? 473. ಈ 2 ನಂಬರ್ ಐತೆ. ಚೆಕ್ ಮಾಡೋಣ. 2ರಿಂದ ಹೋಗಲ್ಲ. 3ರಿಂದ ಚೆಕ್ ಮಾಡಿದ್ರೆ 4 5 4 1 5 5 7 12 12/3. ಇದು 3ರಿಂದ ಹೋಗುತ್ತೆ. ನೆಕ್ಸ್ಟ್ ಈ 3 ಇದು 3ರಿಂದ ಹೋಗಲ್ಲ, 5ರಿಂದ ಹೋಗಲ್ಲ, 7ರಿಂದ 42 ಇದು ಹೋಗಲ್ಲ. ನೆಕ್ಸ್ಟ್ 11ರಿಂದ 4 + 3 7 7 7 ಅಂದರೆ 0. ಕ್ಲಿಯರ್? ಸೊ ಎಲ್ಲ ಸಂಖ್ಯೆಗಳು ಸಮೇತ ಅವಿಭಾಜ್ಯ ಸಂಖ್ಯೆ ಅಲ್ಲ. ಓಕೆನಾ? ಹೋಗಿತ್ತು. ಕ್ಲಿಯರ್? ಸೇಮ್ ಕ್ವಶನ್ ರಿಪೀಟ್ ಆಗಿದೆಯಾ ಬಿಡಿ ಇದು. ನೆಕ್ಸ್ಟ್ ಕ್ವಶನ್ ನೋಡಿ. ಸಿಂಪ್ಲಿಫೈ √144 ಇಂಟು ರೂಟ್, ಇದೆಲ್ಲ ರೂಟ್. ಓಕೆನಾ? 7 ರೂಟ್ √144 ಇಂಟು 49 ಪ್ಲಸ್ √64 ಇಂಟು 25 ಮೈನಸ್ √100 ಇಂಟು 36. ಏನಪ್ಪ? ಓಕೆ. √144 ಅಂದರೆ 12, √49 ಅಂದರೆ 7 ಪ್ಲಸ್ √64 ಅಂದರೆ 8 ಇಂಟು √25 ಅಂದರೆ 5 ಮೈನಸ್ √100 ಅಂದರೆ 10 ಇಂಟು √36 ಅಂದರೆ 6. 10 6 60, ಇದು 40. 40ಅಲ್ಲಿ 60 ಹೋಗಲ್ಲ. ಸೊ ಎಷ್ಟು? ಇನ್ನೂ -20 ಆಯಿತು. ಕ್ಲಿಯರ್? 84ಅಲ್ಲಿ 20 ಹೋದರೆ 64. ಕ್ಲಿಯರ್? ಇದು 40 ಆಗುತ್ತಪ್ಪ. ಇದು -60 ಆಗುತ್ತೆ. -60ಅಲ್ಲಿ 40 ಹೋದರೆ ಇನ್ನು -20 ಉಳಿಯಿತು. 12 × 7 84 ಆಯಿತು. 84ಅಲ್ಲಿ 20 ಹೋದರೆ 64. ಓಕೆನಾ? ಕ್ಲಿಯರ್? ನೆಕ್ಸ್ಟ್ ನೋಡಿ. ಇಫ್ ದ HCF ಆಫ್ ದ 2 ನಂಬರ್ಸ್ ಇಸ್ 12
ಅಂಡ್ ದರ್ ಪ್ರಾಡಕ್ಟ್ ಇಸ್ 2160. ವಾಟ್ ಇಸ್ ದ ಎಲ್ಸಿಎಂ ಆಫ್ ದ ಟೂ ನಂಬರ್ಸ್ ಅಂತ ಕೇಳಿದ್ದಾರೆ. ಎರಡು ಸಂಖ್ಯೆಗಳ ಎಚ್ ಎಫ್ 12 ಆಗಿದ್ದು ಅವುಗಳ ಗುಣಲಬ್ಧ 2160 ಆಗಿದ್ರೆ ಆ ಸಂಖ್ಯೆಗಳ ಎಲ್ಸಿಎಂ ಎಷ್ಟು ಅಂತ ಕೇಳಿದ್ದಾರೆ. ಸೊ ಫಾರ್ಮುಲಾ ಏನು ನಮಗೆ, ನಂಬರ್ಸ್ದು ಎಲ್ಸಿಎಂದು ರಿಲೇಟೆಡು ಫಸ್ಟ್ ನಂಬರ್ ಇಂಟು ಸೆಕೆಂಡ್ ನಂಬರ್ ಇಸ್ ಈಕ್ವಲ್ ಟು ಎಲ್ಸಿಎಂ ಇಂಟು ಎಚ್ ಎಫ್. ಏನಪ್ಪ, ಸೊ ಪ್ರಾಡಕ್ಟ್ ಅವರೇ ಕೊಟ್ಬಿಟ್ಟಿದ್ದಾರೆ ಎಷ್ಟು, 2160. ಸೊ ಎಲ್ಸಿಎಂ ಗೊತ್ತಿಲ್ಲ, ಎಚ್ ಎಫ್ ಕೊಟ್ಟಿದ್ದಾರೆ 12. ಈ ಕಡೆ ಹೋದ್ರೆ ನಮಗೆ ಎಲ್ಸಿಎಂ ಸಿಕ್ಬಿಡುತ್ತೆ, ಅಷ್ಟೇ ಅಲ್ವಾ. 12 1 12 1 96 ಉಳಿತು, 8 0 0 180 ಇದೆಯಾ, ಕ್ಲಿಯರ್. ಆದರೂ ಮಾಡೋ ಅವಶ್ಯಕತೆ ಇರಲಿಲ್ಲ ನೋಡಿ. 2 ಇದೆ 6 ಇದೆ, ಏನು ಬರಬೇಕು ಲಾಸ್ಟಲ್ಲಿ 3 ಬರಬೇಕು, ಇಲ್ಲ 8 ಬರಬೇಕು. ಓಕೆನಾ, 0 1 0 ಇಲ್ಲಿ 8 ಐತೆ. ನೆಕ್ಸ್ಟು ಎಲೆಕ್ಷನ್ ಕ್ವಶನ್. In an election, 60% of the total voters cast their votes. Out of the 75% voted for candidate A and the remaining voted for candidate B. If candidate B received 7,500 votes, calculate the total number of registered votes ಅಂತ ಕೇಳಿದ್ದಾರೆ. ಏನ, ಒಂದು ಚುನಾವಣೆಯಲ್ಲಿ ಒಟ್ಟು ಮತದಾರರ ಸಂಖ್ಯೆ ಮತದಾರರ 60% ಮತ ಚಲಾಯಿಸ್ತಾರೆ. 60% ಅಂದ್ರೆ ಎಷ್ಟಪ್ಪ, 3/5 ಇಂಟು ಅವರಲ್ಲಿ 75% ಅಭ್ಯರ್ಥಿ ಎಗೆ ಮತ ಹಾಕಿದ್ದಾರೆ. ಸೊ ನಮ್ಗೆ ಇಲ್ಲಿ ಕೊಟ್ಟಿರೋದು ಬಿಗೆ, ಸೊ ನಮ್ಗೆ ಎ ಸಂಬಂಧ ಇಲ್ಲ. 75% ಎಗೆ ಹಾಕಿದ್ದಾರೆ ಅಂದ್ರೆ ಇನ್ನು ಉಳಿದಿರೋ 25% ಯಾರಿಗೆ, ಬಿಗೆ. ಸೊ 25% ಅಂದ್ರೆ ಎಷ್ಟು, 1/4 ಇಸ್ ಈಕ್ವಲ್ ಟು ಉಳಿದವರು ಅಭ್ಯರ್ಥಿ ಬಿಗೆ ಮತ ಹಾಕಿದ್ದಾರೆ. ಸೊ ಉಳಿದವರು ಬರ್ಕೊಂಡಿದೀವಿ. ಅಭ್ಯರ್ಥಿ ಬಿಗೆ 7500 ಮತಗಳು, ಎಷ್ಟು, 7500 ಮತಗಳು ಬಂದಿದ್ರೆ ಒಟ್ಟು ನೋಂದಾಯಿತ ಮತದಾರರ ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ರು. ಓಕೆನಾ, ಟೋಟಲ್ 60%. ಓಕೆ, ಹೇಗೆ ಹಾಕಿದ್ದಾರೆ 60% ಅಲ್ಲಿ 75%. ನಮಗೆ ಏದ್ ಬೇಕಾಗಿಲ್ಲ, ಯಾಕೆ ಹೇಳಿ, ಕೊಟ್ಟಿರೋದು ಬಿದು. ಸೊ ನಾವು ಬಿದೆ ತಗೋಬೇಕು. 75% ಅವ್ರಿಗೆ ಹಾಕಿದ್ರು ಅಂದ್ರೆ ಇನ್ನು 25% ಬಿಗೆ ಹಾಕಿದ್ದಾರೆ. ಸೊ ಅದು ಆ ವ್ಯಾಲ್ಯೂನೇ ಕೊಟ್ಟಿದ್ದಾರೆ, ಎಷ್ಟಂತೆ, 7500. ಕ್ಲಿಯರ್. ಸೊ 3 1 3 25 5 into 4 20 ಆಯಿತು. 25 into 20 ಎಷ್ಟಾಯಿತು, 500 ಆಯಿತು. 2 0 ಪುಟ್ ಮಾಡಿದ್ರೆ 50,000. ಆಯ್ತಾ, ಬೇಸಿಕ್ ಕ್ವಶನ್. ನೆಕ್ಸ್ಟು, ದ ಅರ್ಥಮೆಟಿಕ್ ಮೀನ್ ಆಫ್ ದ ಅಬ್ಸರ್ವೇಷನ್ 47 71 82 59 22 43 46 96 57 ಈಸ್ ಅಂತ ಕೇಳಿದ್ದಾರೆ. ಸೊ ಸರಾಸರಿ ಫೈಂಡ್ ಔಟ್ ಮಾಡಬೇಕು. ಕ್ಲಿಯರಾ, ಯೂನಿಟ್ ಡಿಜಿಟ್ ಡಿಫರೆಂಟ್ ಇದೆ, ಚೆಕ್ ಮಾಡೋಣ. 7 + 1 ಎಷ್ಟು, 8. 8 to 10 ಆಯಿತು. 10 9 19 ಆಯಿತು. 21 ಆಯಿತು. 24 ಆಯಿತು. 30 36 42 ಲಾಸ್ಟಲ್ಲಿ 2 ಡಿವೈಡೆಡ್ ಬೈ ಟೋಟಲ್ ನಂಬರ್ ಎಷ್ಟಿದೆ, 1 2 3 4 5 6 7 8 9 9 ಟೇಬಲಲ್ಲಿ 2 ಯಾವಾಗ ಬರುತ್ತೆ, ಲಾಸ್ಟಲ್ಲಿ 9 8 ಸೊ ಲಾಸ್ಟಲ್ಲಿ 8 ಬರಬೇಕು. ಮಾಡೋ ಅವಶ್ಯಕತೆ ಇತ್ತ, ಇಲ್ಲ. ಒಂದು ವೇಳೆ ಸರ್ ಪೂರ್ತಿ ಮಾಡಬೇಕಂದ್ರೆ ಸಮ್ ಆಫ್ ಅಬ್ಸರ್ವೇಷನ್ ಡಿವೈಡ್ ಬೈ ನಂಬರ್ ಆಫ್ ಅಬ್ಸರ್ವೇಷನ್ ಮಾಡಬೇಕಂದ್ರೆ ಇದನ್ನೆಲ್ಲ ಆ್ಯಡ್ ಮಾಡಿ ಡಿವೈಡ್ ಬೈ 9 ಮಾಡಬೇಕು. ಓಕೆನಾ, ಇನ್ನೂ ಸ್ವಲ್ಪ ನಾವು ಬೇಗ ಮಾಡಬೇಕಂದ್ರೆ, ಓಕೆನಾ, ಒಂದು ವೇಳೆ ಯೂನಿಟ್ ಡಿಜಿಟ್ಸು ಸೇಮ್ ಇದ್ದಿದ್ರೆ ಅಲ್ವಾ, ಸೇಮ್ ಇದ್ದೇ ಇರುತ್ತೆ. ಯಾವುದೋ ಒಂದು ಪ್ರಶ್ನೆ ಕೇಳಿರ್ತಾರೆ, ಸೇಮ್ ಇದ್ದಿದ್ರೆ ಮೀನ್ ಇಂದ ನಾವು ಡಿವಿಯೇಷನ್ ಮೆಥಡ್ನ ಮಾಡ್ಬೋದಿತ್ತು. ಅಂದರೆ ಇಲ್ಲಿ ನೋಡಿ, ಈ ನಂಬರಲ್ಲಿ ಯಾವುದಾದ್ರೂ ಒಂದು ನಂಬರ್, ಈ ನಂಬರಲ್ಲಿ ನೀವು ಯಾವುದಾದ್ರೂ ಒಂದು ನಂಬರು, ಚಿಕ್ಕ ನಂಬರ್ ಎಷ್ಟು 22, ದೊಡ್ಡ ನಂಬರ್ ಎಷ್ಟು 96. 22 96 ನೀವು ಯಾವ ಸಂಖ್ಯೆ ಆದ್ರೂ ತಗೊಳ್ಳಿ. ಫಾರ್ ಎಕ್ಸಾಂಪಲ್ ನಾನು 60 ತಗೊಂಡಿದ್ದೀನಿ ಅನ್ಕೊಳ್ಳಿ, ಎಷ್ಟು 60, ನಾನು ಎಲ್ಲ ಸಂಖ್ಯೆನೂ 60 ಅಂತಾನೆ ಅನ್ಕೊಂತೀನಿ ಈಗ. ಓಕೆನಾ, 60ಗೆ ಎಷ್ಟು ಕಮ್ಮಿ ಇದೆ, 13. ಸೆಕೆಂಡ್ ಸಂಖ್ಯೆ 60ಗೆ ಎಷ್ಟು ಜಾಸ್ತಿ ಇದೆ, +11. 60ಗೆ ಎಷ್ಟು ಜಾಸ್ತಿ ಇದೆ, +22. 60ಗೆ ಎಷ್ಟು ಕಮ್ಮಿ ಇದೆ, -1. 60ಗೆ ಎಷ್ಟು ಕಮ್ಮಿ ಇದೆ, -38. ಕರೆಕ್ಟಾ. ನೆಕ್ಸ್ಟು 60ಗೆ ಎಷ್ಟು ಕಮ್ಮಿ ಇದೆ, 17. 60ಗೆ ಎಷ್ಟು ಕಮ್ಮಿ ಇದೆ, 16. 60ಗೆ ಎಷ್ಟು ಜಾಸ್ತಿ ಇದೆ, 36. 60ಗೆ ಎಷ್ಟು ಕಮ್ಮಿ ಇದೆ, 4. ಈಗ ಜಸ್ಟು ಮಾಡಿಬಿಡೋದೆ, ಎಲ್ಲ ಪ್ಲಸ್ ಇರೋದು ಪ್ಲಸ್ಸು, ಮೈನಸ್ ಇರೋದು ಮೈನಸ್ಸು ಮಾಡ್ತಾ ಇದ್ರೆ ಮುಗೀತು. ಓಕೆನಾ, ಸೊ ಪ್ಲಸ್ಸು ಮೈನಸ್ ಮಾಡಿಬಿಡೋದು. +13 ಸರ್ -13 +11 ಎಷ್ಟಾಯಿತು, -2 ಆಯಿತು. ಓಕೆನಾ, ಇದು 38 ಇದೆ. 38ಅಲ್ಲಿ 36 ಹೋದರೆ ಇನ್ನೇನು ಉಳಿತು, -2 ಉಳಿತು ಅಲ್ವಾ. ನೆಕ್ಸ್ಟು -2 ಎಷ್ಟಾಯಿತು, 4 ಆಯಿತು. -5 ಆಯಿತು, -5 ಆಯಿತು. ಓಕೆನಾ, +17 ಎಷ್ಟಾಯಿತು,
22 ಆಯಿತು. ಕ್ಲಿಯರ್? ನೆಕ್ಸ್ಟ್ ಉಳಿತು 20 ಉಳಿತಾ? ಮಿಸ್ ಆಗಿದೆ. ಸರಿ ಇದು 14 60ಯಲ್ಲಿ 46 ಹೋದರೆ ಎಷ್ಟು 14 ಅಲ್ವಾ? ಸೊ ಎಷ್ಟಾಯಿತು 18 ಆಯಿತು. ಎಷ್ಟು -18 60 - 18 ಡಿವೈಡ್ ಬೈ ಟೋಟಲ್ ನಂಬರ್ ಎಷ್ಟಿದೆ 9 ಬೈ 2 ಮಾಡಿ 8 ಆನ್ಸರ್. ಇಷ್ಟೇ. ಇಲ್ಲ ಟೋಟಲ್ ಅಡಿಷನ್ ಮಾಡಿ ಮಾಡ್ತೀರಾ ಅಂದ್ರೆ ಹಂಗೂ ಮಾಡಿ ತೊಂದರೆ ಇಲ್ಲ. ಇಲ್ಲಿ ಯೂನಿಟ್ ಡಿಜಿಟ್ ನೋಡ್ತೀರಾ ಅಂದ್ರೆ ಹಂಗೂ ಮಾಡಿ ತೊಂದರೆ ಇಲ್ಲ. ಇಲ್ಲ ಹಿಂಗೆ ಮಾಡ್ತೀರಾ ಅಂದ್ರೆ ಹಿಂಗೂ ಮಾಡಿ ತೊಂದರೆ ಇಲ್ಲ. ಮಾಡಿದ್ರೆ ಆನ್ಸರ್ ಬಂದೇ ಬರುತ್ತೆ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. P plus Q, I mean P and Q together can fill a cistern with water in 15 hours. If P alone can fill the cistern with water in 24 hours, then in how many hours will Q alone fill 1/4 of the same cistern with water ಅಂತ ಕೇಳಿದ್ದಾರೆ. P ಮತ್ತು Q ಸೇರಿ ಒಂದು ನೀರಿನ ಟ್ಯಾಂಕ್ ಅನ್ನು 15 ಗಂಟೆಗಳಲ್ಲಿ ತುಂಬುತ್ತಾರೆ. P ಒಬ್ಬನೇ 24 ಗಂಟೆಯಲ್ಲಿ ತುಂಬುತ್ತಾನೆ. ಹಾಗಾದ್ರೆ Q ಒಬ್ಬನೇ ಅದೇ ಟ್ಯಾಂಕ್ ಅನ್ನು ನಾಲ್ಕನೇ ಭಾಗವನ್ನು ಎಷ್ಟು ಗಂಟೆಗಳಲ್ಲಿ ತುಂಬುತ್ತಾನೆ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಇಷ್ಟೇ. ಸೊ LCM ಎಷ್ಟಪ್ಪ? ಸೊ ಇದು 5 × 3 ಆಯಿತು. ಇದೇನಾಯಿತು 2³ × 3 ಆಯಿತು. ಅಂದರೆ 8 × 3 ಆಯಿತು. ಸೊ 8 × 5 × 3 ಎಷ್ಟಾಯಿತು 120 ಆಯಿತು. 120 ಆಯಿತು. ಇದು 8 ಜಾ ಕ್ಲಿಯರ್? ಸೊ P ಇದು 5 ಅಂದರೆ Qದು ಎಷ್ಟು 3. ಸೊ 120 ಡಿವೈಡ್ ಬೈ 3 ಮಾಡಿದ್ರೆ Q ಸಿಗುತ್ತೆ. ಬಟ್ ಅವ್ರು ಕೇಳಿರೋದೇನು 1/4. 12 10 ಜಾ. ಸೊ ಆನ್ಸರ್ ಎಷ್ಟು 10. 3 4 12 120/12 ಎಷ್ಟು 10. ನೆಕ್ಸ್ಟ್ ನೋಡಿ ಸಿಂಪಲ್ ಇಂಟ್ರೆಸ್ಟ್. ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ 2000 at 7% per annum for the period from 9th February 2023 to 23 April 2023 ಅಂತ. 2000 ಮೇಲೆ ವಾರ್ಷಿಕ 7% ಬಡ್ಡಿ ದರದಲ್ಲಿ 9 ಫೆಬ್ರವರಿ 2023ರಿಂದ 23 ಏಪ್ರಿಲ್ 2023 ಅವಧಿಗೆ ಸರಳ ಬಡ್ಡಿ ಕಂಡಿಡ್ರಿ ಅಂತ ಹೇಳಿದ್ದಾರೆ. ಓಕೆನಾ? ಸೊ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಏನಪ್ಪ PTR/100. ಅದನ್ನೇ ಮಾಡೋಣ. P ಎಷ್ಟು ಕೊಟ್ಟಿದ್ದಾರೆ 2000. ಟೈಮ್ ಎಷ್ಟು ಕೊಟ್ಟಿದ್ದಾರೆ ಗೊತ್ತಿಲ್ಲ, ಮಾಡಬೇಕು. ಸೊ 9th ಫೆಬ್ರವರಿಯಿಂದ ಅಂದರೆ 2023 ಇದು ಲೀಪ್ ಇಯರ್ ಅಲ್ಲ. ಇನ್ನೆಷ್ಟು ದಿನ ಇರುತ್ತೆ ಫೆಬ್ರವರಿಗೆ 28 ದಿನ. 9th ಫೆಬ್ರವರಿ ಅಂದರೆ ಇನ್ನೆಷ್ಟು ದಿನ ಇರುತ್ತೆ 19 ಡೇಸ್ ಇರುತ್ತೆ ಫೆಬ್ರವರಿಲಿ. ಮಾರ್ಚಲ್ಲಿ 31 ದಿನ ಇರುತ್ತೆ. ನೆಕ್ಸ್ಟ್ ಏಪ್ರಿಲ್ 23ವರೆಗೂ ಅಂದರೆ 23. ಎಷ್ಟಾಯಿತು 3 ಆಯಿತು 1 ಆಯಿತು 7 ಆಯಿತು 73 ಆಯಿತು. 73 ಟೈಮು ಎಷ್ಟು ದಿನಕ್ಕೆ 365 ದಿನ. ಲೀಪ್ ಇಯರ್ ಆಗಿದ್ರೆ 366. ನೆಕ್ಸ್ಟ್ ರೇಟ್ ಎಷ್ಟು 7% ಅಂದರೆ 7/100 PTR/100. ಕ್ಲಿಯರ್? ಸೊ 1 ಜಾ 5 ಜಾ 2 0 2 0 ಹೋಯಿತು. 5 1 ಜಾ 5 4 ಜಾ. ಸೊ 4 7 ಎಷ್ಟು 28 ರೂಪಾಯಿ ಆಗುತ್ತೆ. ಇವಾಗ ಫೆಬ್ರವರಿ 9ರಿಂದ 23 ಏಪ್ರಿಲ್ವರೆಗೆ 2000ಕ್ಕೆ 7%. ಕ್ಲಿಯರ್? ನೆಕ್ಸ್ಟ್ ನೋಡಿ. ಎ ರಿಟೇಲರ್ ಆಫರ್ಸ್ ದ ಫಾಲೋಯಿಂಗ್ ಡಿಸ್ಕೌಂಟ್ ಸ್ಕೀಮ್ಸ್ ಫಾರ್ ಬಯರ್ಸ್ ಆರ್ಟಿಕಲ್. 2 successive discounts of 14%, a discount of 22% followed by a discount of 29%, successive discounts of 22% and 7%, fourth a discount of 14% followed by a 6%. Which scheme will fetch the maximum selling price? ಇದು ಗರಿಷ್ಠ ಮಾರಾಟ ಬೆಲೆ ಬೇಕು ಅಂದರೆ ಕನಿಷ್ಠ ಡಿಸ್ಕೌಂಟ್ ಕೊಟ್ಟಿರಬೇಕು ಅಲ್ವಾ? ನನ್ನ ಹತ್ರ 100 ರೂಪಾಯಿ ಇದೆ. ಒಂದು ಶರ್ಟ್ ನಾನು 500 ರೂಪಾಯಿಗೆ ಮಾರಾಟ ಮಾಡ್ತೀನಿ. ನಾನು ಕೊಡ್ತೀನಿ 10%, 12%, 14%, 16%. ಸೆಲ್ಲಿಂಗ್ ಜಾಸ್ತಿ ಆಗಬೇಕು. ಗರಿಷ್ಠ ಸೆಲ್ ಜಾಸ್ತಿ ಮಾಡಕ್ಕೆ ಬೇಕು ಅಂದರೆ ನಾವು ಏನು ಮಾಡಬೇಕು? ಮಾರಾಟ ಜಾಸ್ತಿ ಅಮೌಂಟ್ ಕೊಡಬೇಕಂದ್ರೆ ಡಿಸ್ಕೌಂಟ್ ಕಮ್ಮಿ ಕೊಟ್ಟರೆ ಮಾರಾಟ. ಈಗ 10% ತೆಗೆಯೋಣ. ಓಕೆನಾ? 10% ತೆಗೆದುಬಿಟ್ರೆ ಎಷ್ಟಪ್ಪ ಇನ್ನೆಷ್ಟು ಉಳಿತು 450 ಉಳಿತು. ಇದು 60 ತೆಗೆದುಬಿಟ್ರೆ ಇನ್ನೆಷ್ಟು ಉಳಿತು 140. ಇದು 14 5 70 ಇನ್ನೆಷ್ಟು ಉಳಿತು 430 ಉಳಿತು. ನೆಕ್ಸ್ಟ್ ಇದು 16 5 ಎಷ್ಟು 80 ಹೋದ್ರೆ ಎಷ್ಟು ಉಳಿತು 420 ಉಳಿತು. ಈಗ ಯಾವುದು ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇದೆ ಅಲ್ವಾ? ಆಯ್ತಾ? ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಇರಬೇಕಂದ್ರೆ ಡಿಸ್ಕೌಂಟು ಕಮ್ಮಿ ಕೊಡಬೇಕು. ಕ್ಲಿಯರ್? ಸೊ ನಾವು ಏನು ಫೈಂಡ್ ಔಟ್ ಮಾಡಬೇಕು? ಡಿಸ್ಕೌಂಟ್ಸ್ ಕೊಟ್ಟಿದ್ದಾರೆ. ಸೊ ಡಿಸ್ಕೌಂಟ್ದು ಯಾವುದು ಡಿಸ್ಕೌಂಟ್ ಕಮ್ಮಿ ಕೊಟ್ಟರೆ ಅದೇ ಸೆಲ್ಲಿಂಗ್ ಪ್ರೈಸ್ ಜಾಸ್ತಿ ಆಗುತ್ತೆ. ಕ್ಲಿಯರ್? ಸೊ ಫಸ್ಟ್ ಕೊಟ್ಟಿದ್ದಾರೆ 14% ಅಂದರೆ 2 ಸಕ್ಸೆಸಿವ್ ಡಿಸ್ಕೌಂಟ್ಸ್ ಅಂದರೆ 14% ಪ್ಲಸ್ 14% ಮೈನಸ್ 14 ಇಂಟು 14 ಡಿವೈಡ್ ಬೈ 100 ಇದೆ ಅಲ್ವನಪ್ಪ ಡಿಸ್ಕೌಂಟ್ ಇದು. ಓಕೆನಾ? ಸೊ ಇಷ್ಟೆಲ್ಲ ಮಾಡೋ ಅವಶ್ಯಕತೆ ಇಲ್ಲ. 28% ಉಳಿದಿದ್ದು ನೋಡ್ಕೊಳ್ಳೋಣ ನೆಕ್ಸ್ಟ್. ಓಕೆನಾ? ನೆಕ್ಸ್ಟ್ 22% ಅಂಡ್ 29 ಟೋಟಲ್ ಎಷ್ಟಾಯಿತು 51 ಆಯಿತು.
51% ಆಯಿತು. ನೆಕ್ಸ್ಟು 22 + 7 ಇದೆಷ್ಟಾಯಿತು? 29% ಆಯಿತು. ನೆಕ್ಸ್ಟ್ 14 + 6 20% ಆಯಿತು. ಇದರಲ್ಲಿ ಕಮ್ಮಿ ಡಿಸ್ಕೌಂಟ್ ಇರೋದು ಯಾವುದು? ಇದೆ. ಸೊ ಆನ್ಸರ್ ಏನು? ಆಪ್ಷನ್ 4. ಆಪ್ಷನ್ 4 ಎಲ್ಲಿದೆ? ಸಿ ಅಲ್ಲಿದೆ. ಇಷ್ಟೇ, ಪೂರ್ತಿ ಮಾಡೋ ಅವಶ್ಯಕತೆ ಇಲ್ಲ. ಕ್ಲಿಯರ್? ಇದರಲ್ಲಿ ನಿಯರ್ ಜಾಸ್ತಿ ಇದ್ದಿದ್ದರೆ ನಾವು ಪೂರ್ತಿ ಮಾಡೋ ಅವಶ್ಯಕತೆ ಇತ್ತು. ನಿಯರ್ ಇಲ್ವಲ್ಲ. ನೆಕ್ಸ್ಟು, ಇಫ್ 3/5 ಆಫ್ ಎ ನಂಬರ್ ಈಸ್ 4 more than 1/2 ಆಫ್ ದ ನಂಬರ್ ವಿಚ್ ಇಸ್ ದ ನಂಬರ್ ಅಂತ ಕೇಳಿದ್ರು. ವಾಟ್ ಇಸ್ ದ ನಂಬರ್ ಅಂತ ಕೇಳಿದ್ರು. ಒಂದು ಸಂಖ್ಯೆ 5ರಲ್ಲಿ 3ರಷ್ಟು ಅಂದರೆ 3/5 ಆಫ್ ಎ ನಂಬರ್ ಈಸ್ ಹಾಫ್ ಆಫ್ ದ ನಂಬರ್. ಹಾಫ್ ಆಫ್ ದ ನಂಬರ್ ಅಂದರೆ ಇಷ್ಟು. 4 more than ಹಾಫ್ ಆಫ್ ದ ನಂಬರ್ ಅಂದರೆ ಅರ್ಧಕ್ಕಿಂತ 4 ಹೆಚ್ಚು. ಅರ್ಧ ಇದಕ್ಕಿಂತ 4 ಹೆಚ್ಚು ಇದ್ದರೆ ಆ ಸಂಖ್ಯೆ ಯಾವುದು ಅಂತ ಕೇಳಿದ್ರು. ಸೊ ಸಿಂಪಲ್ ಇದೆ. 3/5x - 1/2x. ಈ ಕಡೆ ಇರೋದು ಆ ಕಡೆ ಹೋದರೆ ಮೈನಸ್ ಆಯಿತು. ಇಸ್ ಈಕ್ವಲ್ ಟು 5 ಟು ಎಲ್ಸಿಎಂ ಎಷ್ಟಪ್ಪ? 10. 5 2 ಜಾ 2 5 ಜಾ. ಇಲ್ಲಿ 2 ಮಾಡಿದ್ರೆ 6x ಆಯಿತು ಮೈನಸ್. ಇಲ್ಲಿ 5 ಮಾಡಿದ್ರೆ 5x ಆಯಿತು. ಡಿವೈಡ್ ಬೈ ಎಲ್ಸಿಎಂ ಎಷ್ಟು? 10 is equal to 4. ಸೊ x is equal to 4 ಇಂಟು ಈ ಕಡೆ ಹೋದರೆ 4, ಕೆಳಗಡೆ ಇರೋದು ಈ ಕಡೆ ಹೋದರೆ ಇಂಟು ಆಗುತ್ತೆ. ದಟ್ ಈಸ್ 4 × 10 ಎಷ್ಟಾಯಿತು? 40. ಈ ಸಂಖ್ಯೆ ಎಷ್ಟು? 40. ಕ್ಲಿಯರ್? ನೆಕ್ಸ್ಟು, ಎ ಪರ್ಸನ್ ಅಲೋಸ್ 10% ಡಿಸ್ಕೌಂಟ್ ಫಾರ್ ಕ್ಯಾಶ್ ಪೇಮೆಂಟ್ ಫ್ರಮ್ ದ ಮಾರ್ಕೆಟ್ ಪ್ರೈಸ್ ಆಫ್ ಎ ಟಾಯ್ ಅಂಡ್ ಸ್ಟಿಲ್ ಈ ಮೇಕ್ಸ್ ಎ 10% ಗೈನ್. ವಾಟ್ ಈಸ್ ದ ಕಾಸ್ಟ್ ಪ್ರೈಸ್ ಆಫ್ ದ ಟಾಯ್ ವಿಚ್ ಇಸ್ ಮಾರ್ಕ್ಡ್ ಅಟ್ 880 ಅಂತ ಕೇಳಿದ್ದಾರೆ. ಒಬ್ಬ ವ್ಯಕ್ತಿ ಒಂದು ಆಟಿಕೆಯ ಗುರುತಿಸಲಾದ ಬೆಲೆಯ ಮೇಲೆ ನಗದು ಪಾವತಿಗೆ 10% ರಿಯಾಯಿತಿ ನೀಡಿದ್ರು. ಅವನು 10% ಡಿಸ್ಕೌಂಟ್ ಕೊಟ್ಟರು, ಇನ್ನೂ 10% ಲಾಭ ಆಗುತ್ತಂತೆ ಅವನಿಗೆ. ಹಾಗಾದರೆ ಗುರುತಿಸಲಾದ ಬೆಲೆ 880 ರೂಪಾಯಿ ಆಗಿದ್ರೆ ಖರೀದಿ ಬೆಲೆ ಎಷ್ಟು ಅಂತ ಕೇಳಿದ್ದಾರೆ. ನೋಡಿ, ಯಾವಾಗಲೂ ಸಮೇತ CP MP ರಿಲೇಟೆಡ್ ಏನಿರುತ್ತೆ ಅಂದರೆ, CP ಬೇಕಂದ್ರೆ CP is equal to MP ಇಂಟು 100 ಮೈನಸ್ ಲಾಸ್ ಡಿವೈಡ್ ಬೈ 100 ಪ್ಲಸ್ ಗೈನ್. CP ಬೇಕಂದ್ರೆ, ಇವಾಗ MP ಬೇಕಂದ್ರೆ MP is equal to CP in 100 plus gain divided by 100 minus loss. ಕ್ಲಿಯರ್? ಇದು ನೆನ್ಪಿಟ್ಕೋಬೇಕು. ನಮ್ಗೆ ಏನು ಬೇಕು? CP ಅಲ್ವಾ? ಸೊ MP ಕೊಟ್ಟಿದ್ದಾರೆ ಎಷ್ಟಪ್ಪ? 180. ಲಾಸ್ ಎಷ್ಟು? 100 ಮೈನಸ್ ಎಲ್. ಲಾಸ್ ಎಷ್ಟು? 10%. 100 ಅದು ಹತ್ತಿದ್ರೆ ಗೈನ್ ಎಷ್ಟು? 10%. ಸೊ 100ಗೆ 10% ಗೈನ್ ಆದರೆ ಸೊ 10 ಆಯಿತು. 11ನ ವ್ಯಾಲ್ಯೂ 88 ಅಂದರೆ 1 ಜಾ 8. 8 9 ಎಷ್ಟಾಯಿತು? 72 ಆಯಿತು. ಆ್ಯಂಡ್ 1 0 ಸೇರಿಸ್ಬಿಟ್ರೆ 720 ಆಯಿತು. ಕ್ಲಿಯರಾ? ಸೊ ಇವೆಲ್ಲ ಬೇಸಿಕ್ ಕ್ವಶನ್ಸ್. ನೆಕ್ಸ್ಟ್, ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಇಸ್ 144 ಪೈ ಸ್ಕ್ವೇರ್ ಯೂನಿಟ್ಸ್. ವಾಟ್ ಈಸ್ ದ ರೇಡಿಯಸ್ ಆಫ್ ದ ಸ್ಪಿಯರ್ ಅಂತ ಕೇಳಿದ್ದಾರೆ. ಒಂದು ಗೋಳದ ಮೇಲ್ಮೈ ವಿಸ್ತೀರ್ಣ 144 ಪೈ ಚದರ ಏಕಗಳಾಗಿದ್ದರೆ ಆ ಗೋಳದ ತ್ರಿಜ್ಯ ಎಷ್ಟು ಅಂದ್ರೆ ರೇಡಿಯಸ್ ಎಷ್ಟು ಅಂತ ಕೇಳಿದ್ದಾರೆ. ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ ಏನು? 4πr². ಅದನ್ನೇ ಕೊಟ್ಟಿದ್ದಾರೆ ಏನಂತ? 144 ಪೈ ಅಂತ ಕೊಟ್ಟಿದ್ದಾರೆ. ಪೈ ಹೋಯಿತು, ಪೈ ಹೋಯಿತು. 4r² ಉಳಿತು. 4 1 ಜಾ 4 3 ಜಾ ಎಷ್ಟಪ್ಪ? 12. ಇನ್ನೆಷ್ಟು ಉಳಿತು? 24 ಮೀನ್ಸ್ 4 6 ಜಾ. ಸೊ r² is equal to 36 ಆದರೆ r is equal to ಏನಾಗುತ್ತೆ? 6 ಆಗುತ್ತೆ. ಕ್ಲಿಯರ್? ಸೊ ಅದನ್ನೇ ಕೇಳಿದಾರಾ? ಬೇಸಿಕ್ ಕ್ವಶನ್. r is equal to ಏನು? 6. ಇಷ್ಟು ಈ ಸೆಟ್ಟದು. ಒಂದು ಪ್ರಶ್ನೆ ಮಿಸ್ ಆಗಿದೆ, ಓಕೆನಾ? ದಯವಿಟ್ಟು ಬೇಜಾರಾಗ್ಬಿಡಿ. ಒಂದು ವೇಳೆ ಈ ಕ್ಲಾಸ್ದು PDF ಬೇಕಂದ್ರೆ ದಯವಿಟ್ಟು ಟೆಲಿಗ್ರಾಮಲ್ಲಿ ಜಾಯಿನ್ ಆಗಿ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇರುತ್ತೆ, ಓಕೆನಾ? ಸೊ ಇವತ್ತು ಅಪ್ಲೋಡ್ ಮಾಡಲ್ಲ, ನಾಳೆ ಅಪ್ಲೋಡ್ ಮಾಡ್ತೀನಿ. ಒನ್ ಡೇ ನೀವು ಕ್ಲಾಸ್ ಕೇಳಿ ಆರಾಮಾಗಿ, ಅದಾದ್ಮೇಲೆ ರಿವಿಷನ್ ಮಾಡ್ಕೊಳ್ಳಿ, ಓಕೆನಾ? ಸೊ ನಾಳೆ ಮೆನ್ಸುರೇಷನ್ ಉಳಿದಿರುವಂಥ ಕ್ವಶನ್ಸ್ನ ಮಾಡಿಬಿಡೋಣ, ಆರ್ ಸ್ಟ್ಯಾಟಿಸ್ಟಿಕ್ಸ್ ಮಾಡೋಣ. ಕ್ಲಿಯರಾ? ಸೊ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್. ಥ್ಯಾಂಕ್ ಯು.